ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ ಏನು ಮಾಡ್ತಾ ಇದ್ದೀವಿ. ಮಾರ್ಚ್ ತಿಂಗಳ 15th 21st ತನಕ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ. ಎಲ್ಲ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಮ್ಮ ಪ್ರೀವಿಯಸ್ ಮಾಡಿರತಕ್ಕಂಥ ಎಲ್ಲ ವೀಕ್ಲಿ ಕರೆಂಟ್ ಅಫೇರ್ ವೀಕ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ತಾವು ಹೋಗಿ ನೋಡ್ಬೋದು. ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಅಂದ್ರೆ ಮಾಡಿ, ಅದ್ರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಇದು ನಾನು ತಡ ಮಾಡಲ್ಲ, ಡೈರೆಕ್ಟಾಗಿ ಕ್ವಶನ್ಸ್ ಬಂದ್ಬಿಡ್ತೇನೆ. ನೋಡಿ, ಜೋಹಾ ರೈಸ್ ಇದು ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳಿದೆ, ಏನು ಯೂಸ್ ಇದೆ ಅಂತ. ಒಂದು ಇಂಡಿ ನಿಂಬೆ, ಕರ್ನಾಟಕದ, ತಮಿಳುನಾಡು ಒಂದಿದೆ, ಅದು ನಿಮ್ಗೆ ಹೋಮ್ವರ್ಕು. ತಮಿಳುನಾಡಿನ ಒಂದು ನಿಂಬೆ ಹಣ್ಣಿದೆ, ಅದ ಹೆಸರೇನು? ಕರ್ನಾಟಕದ ಇಂಡಿ, ವಿಜಯಪುರದ ಇಂಡಿ ನಿಂಬೆ, ಇವೆರಡಕ್ಕೂ GI ಟ್ಯಾಗ್ ಸಿಕ್ಕಿದೆ. ಇದನ್ನು ನಾವು UK ಎಕ್ಸ್ಪೋರ್ಟ್ ಮಾಡಿದ್ವಿ. ಅದೇ ರೀತಿ ಜೋಹಾ ಅಕ್ಕಿನ UK ಮತ್ತೆ ಇಟಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಜೋಹಾ ಅಕ್ಕಿ ಬಂದು ಕೂಡ GI ಟ್ಯಾಗ್ ಹೊಂದಿರತಕ್ಕಂಥದ್ದು. ಇದು ಈಶಾನ್ಯ ಭಾರತದ ಅಸ್ಸಾಂನಿಂದ ಹುಟ್ಟಿಕೊಂಡಿದೆ. ಹೌದು, ಅಸ್ಸಾಂನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಕ್ಕಿ. ಇದನ್ನು ಚಳಿಗಾಲದ ಭತ್ತವಾಗಿ ಬೆಳಿತೀವಿ. ಓಕೆ, ಇದು ಭಾರತ ಸರ್ಕಾರ ಇನ್ನೂ GI ಟ್ಯಾಗ್ ನೀಡಿಲ್ಲ. ನಾನು ಈಗ ತಾನೆ ಹೇಳಿದೆ, ಇಟ್ ಇಸ್ ಎ GI ಟ್ಯಾಗ್ಡ್ ರೈಸ್ ಅಂತ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಕೇವಲ 2, 1 ಮತ್ತು 2 ಇಸ್ ದ ರೈಟ್ ಆನ್ಸರ್. ಆಯ್ತಾ? ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಅಗ್ರಿಕಲ್ಚರಲ್ ಪ್ರೋಸೆಸ್ ಫುಡ್ ಪ್ರಾಡಕ್ಟ್ ಅಂಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಪೇಡಾ ಅಂತ ಏನ್ ಕರಿತೀವಿ, ಇದು ನಮ್ಮಲ್ಲಿರ್ತಕ್ಕಂಥ GI ಟ್ಯಾಗ್ ಹೊಂದಿರತಕ್ಕಂಥ ಮೆಟೀರಿಯಲ್ಗಳನ್ನ ಎಕ್ಸ್ಪೋರ್ಟ್ಗೆ ಮಾಡ್ತಾ ಇದೀವಿ. ಇವಾಗ ಫಸ್ಟು ನಿಂಬೆ ಹಣ್ಣಿನ ಕರ್ನಾಟಕದ ಮತ್ತು ತಮಿಳುನಾಡದ್ದು ಮಾಡಿದ್ವಿ. ಈಗ ಅದೇ ರೀತಿ ಅಸ್ಸಾಂದು ಕೂಡ ಒಂದು ಪರಿಮಳಯುಕ್ತ, ಇದು ಸುಮ್ಮನೆ GI ಟ್ಯಾಗ್ ಕೊಡಲ್ಲ, ಇದೊಂಥರ ಪರಿಮಳವಾಗಿರುತ್ತೆ. ಪರಿಮಳಯುಕ್ತವಾಗಿರ್ತಕ್ಕಂಥ ಅಕ್ಕಿ, ಸಾಂಪ್ರದಾಯಿಕ ಕೃಷಿ ವ್ಯವಸ್ಥೆಯಲ್ಲಿ ಬೆಳೆದಿರ್ತಕ್ಕಂಥದ್ದು, ಶತಮಾನಗಳಿಂದ ಬಂದಿರತಕ್ಕಂಥ ಒಂದು ತಳಿ ಇದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದಕ್ಕೆ 2017ರಲ್ಲೇ ನಮಗೆ GI ಟ್ಯಾಗ್ ಸಿಕ್ಕಿದೆ. ಸೊ ಅರ್ಥ ಆಗ್ತಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು 25 ಮೆಟ್ರಿಕ್ ಟನ್ ಅಷ್ಟು ನಾವು ಯುನೈಟೆಡ್ ಕಿಂಗ್ಡಮ್ ಮತ್ತೆ ಇಟಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತೇನೆ, ಜ್ಞಾನಪೀಠ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಸರ್. ಪ್ರತಿ ವರ್ಷ ಕೊಡ್ತಾರೆ. ಈ ವರ್ಷ ತಮಿಳುನಾಡಿನ ಒಬ್ಬ ಸಾಹಿತಿ, ಗೀತಾ ರಚನಾಕಾರ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗೀತಾ ರಚನೆ ಜಾಸ್ತಿ ಮಾಡ್ತಾರೆ ಅವರು, ಗೀತಾ ರಚನೆ ಸಾಹಿತಿ ಅಂತವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಇದೊಂದು ಆಶ್ಚರ್ಯ ಒಂದು ರೀತಿ ನೋಡೋದಾದ್ರು. ನೋಡ ಬನ್ನಿ, ಇದು ಭಾರತ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದೆ. ಹೌದು, ಭಾರತದ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿ ಉಲ್ಲೇಖಿಸಲಾಗದ ಭಾರತದ ಯಾವುದೇ 22 ಅಧಿಕೃತ ಭಾಷೆಗಳಲ್ಲಿ ನೋಡಿ ಮಾತ್ರ ಅಂತಿದೆ. ಬರೆಯುವ ಯಾವುದೇ ಭಾರತೀಯ ನಾಗರಿಕನಿಗೆ ಇದನ್ನು ನೀಡಲಾಗುತ್ತದೆ. ಅಂದ್ರೆ 8 ಶೆಡ್ಯೂಲ್ ಇರತಕ್ಕಂಥ 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ಗಳೇನಿದೆ ಭಾಷೆಯಲ್ಲಿ ಬರತಕ್ಕಂಥವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ತೀವ? ಎಸ್ ಕೊಡ್ತೀವಿ, ಹೌದು. ಬಟ್ ಮಾತ್ರ ಅಲ್ಲ, ಇದಕ್ಕೆ ಇನ್ನೊಂದು ಆ್ಯಡ್ ಆಗುತ್ತೆ, ಇಂಗ್ಲಿಷ್. ಇಂಗ್ಲಿಷ್ ಇಸ್ ನಾಟ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಂಡರ್ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಬಟ್ ಇಂಗ್ಲಿಷ್ಗೂ ಕೊಡ್ತೀವಿ, ಪ್ಲಸ್ ಇಂಗ್ಲಿಷ್ ಸೇರಿಸ್ಬೇಕಲ್ಲಿ. ಹಾಗಾಗಿ ಮಾತ್ರ ಅನ್ನೋದು ತಪ್ಪು. ಅಂಡ್ ದಿಸ್ ಇಸ್ ರೈಟ್ ಆನ್ಸರ್. ಈ ಪ್ರಶಸ್ತಿ ಬರಹಗಾರ ಒಂದೇ ಕೃತಿಗೆ ಮಾತ್ರ ನೀಡಲಾಗುತ್ತೆ. ಅಂಡ್ ದಿಸ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ಅಂದ್ರೆ ಒಂದೇ ಕೃತಿಗೆ ಅಂದ್ರೆ 1982 ತನಕ ಒಂದು ಕೃತಿ ಅಂದ್ರೆ ಕೃತಿ ಬೇಸ್ಡ್ ಇಟ್ಕೊಂಡು ಕೊಡ್ತಾ ಇದ್ರು. ಅದಾದ್ಮೇಲೆ ಸಮಗ್ರ ಸಾಹಿತ್ಯ ಅಂತ ಅವ್ರು ತುಂಬಾ ಕೃತಿಗಳು ಬರೆದು ಸಮಗ್ರ ಸಾಹಿತ್ಯ ಅಂತ ಹೇಳಿ ಎಲ್ಲಾ ಒಂದು ಸೇವೆ ಸಾಹಿತ್ಯ ಕ್ಷೇತ್ರ ಕೊಟ್ಟಿದ್ದಾರೆ ಅಂತ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಕೇವಲ ಒಂದು ಮಾತ್ರ ರೈಟ್ ಆನ್ಸರ್. ಇದು 60ನೇ ಜ್ಞಾನಪೀಠ ಪ್ರಶಸ್ತಿ ಅಂಡ್ ತಮಿಳುನಾಡಿನ 3ನೇ ಪ್ರಶಸ್ತಿ ಜ್ಞಾನಪೀಠ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ವೈರಮುತ್ತು ವಿನ್ಸ್ ಜ್ಞಾನಪೀಠ ಅವಾರ್ಡ್, 3rd ತಮಿಳ್ ರೈಟರ್. ಇನ್ನೊಬ್ರು ಯಾರೋ ಅಂತಂದ್ರೆ ಅಖಿಲನ್ ಮತ್ತೆ ಜಯಕಾಂತನ್, ಅವರಿಬ್ರು. ಒಟ್ಟು 3 ಅಷ್ಟೇ ಸಿಕ್ಕಿರೋ ತಮಿಳ್ನಾಡಿಗೆ. ಕರ್ನಾಟಕದ ಪರವಾಗಿಲ್ಲ. ಕರ್ನಾಟಕದ ಲಿಸ್ಟ್ ಎಷ್ಟು ಜನ ಇದ್ದಾರೆ ನೋಡ್ಕೊಳ್ಳಿ. 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. 2010 ಲಾಸ್ಟ್ ಅಲ್ಲಿ ಸಿಕ್ಕಿರೋದು. ಅಂದ್ರೆ ಈ NDA ಗೌರ್ಮೆಂಟ್ ಬಂದಾಗ ಸಿಕ್ಕೇ ಇಲ್ಲ. ಸೊ ಆತರ ನೋಡಕ್ ಹೋದ್ರೆ ಆಕ್ಚುಲಿ ಕೊಡ್ಬೋದಾಗಿತ್ತಪ್ಪ. ಭೈರಪ್ಪನವ್ರು ತೀರೋಗ್ತಲ್ಲ, ಭೈರಪ್ಪನವ್ರು ಕೊಡ್ಬೋದಾಗಿತ್ತು ಅನ್ಕೋತೀನಿ, ಸಮಗ್ರ ಸಾಹಿತ್ಯ ಅಂತ ಹೇಳಿ. ಸಮಗ್ರ ಸಾಹಿತ್ಯ, ಯಾಕಂದ್ರೆ ಭೈರಪ್ಪನವರು NDA ಅಂದ್ರೆ ಪ್ರೋ BJP ಆಗಿ ಅವ್ರು ಮಾತಾಡ್ತಾ ಇದ್ರು ಇತ್ತೀಚೆಗೆ ಜಾಸ್ತಿ. ಸೊ ಕೊಡ್ಬೋದಾಗಿತ್ತು ಅವ್ರಿಗೆ, ಇನ್ನೂ ಕೊಟ್ಟಿಲ್ಲ. ತೊಂದರೆ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಓಕೆ, ಸೊ ಆತರ ನೋಡೋದಾದ್ರೆ ಕೊಡ್ಬೋದು. ನೋಡಿ, ಇವ್ರ ಬಗ್ಗೆ ಮಾತಾಡೋದಾದ್ರೆ, ಇವರು ತಮಿಳು ಗೀತ ರಚನೆಕಾರ ಇವರು ಮತ್ತು ಲೇಖಕ ಕೂಡ. ಆರ್ ವೈರಮುತ್ತು ಅವರನ್ನು ದೇಶ ಅತ್ಯುನ್ನತ ಸಾಹಿತ್ಯ ಗೌರವ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಮಾಡಲಾಗಿದೆ. 24 ವರ್ಷದ ನಂತರ ಈ ಪ್ರಶಸ್ತಿ 3ನೇ ತಮಿಳಿನಗೆ ಸಿಗ್ತಾ ಇರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ. ಮೊದಲು ನಾನು ಹೇಳಿದೆ 1982ರ ಮೊದಲು ಒಂದೇ ಒಂದು ಕೃತಿಗೆ ಕೊಡ್ತಾ ಇದೆ. ಈಗ ರಾಮಾಯಣ ದರ್ಶನ ಆಗಿರ್ಬೋದು, ನಾಕುತಂತಿ, ಮುಕ್ಕಜ್ಜನ ಕನಸು, ಚಿಕ್ಕ ವೀರ ರಾಜೇಂದ್ರ, ಭಾರತ ಸಿಂಧು ರಶ್ಮಿ,
ಅರ್ಥ ಆಗ್ತಿದೆಯಲ್ಲ. ಸೊ ಅದ್ರ ನಂತರ ಸಮಗ್ರ ಸಾಹಿತ್ಯಕ್ಕೂ ಕೊಡಕ್ ಬಂದಿದ್ದಾರೆ. ಒಂದೇ ಕೃತಿಗೆ ಈಗಲೂ ಕೊಡ್ಬೋದು, ಬಟ್ ಸಮಗ್ರ ಸಾಹಿತ್ಯ ಅಂತ ಹೇಳಿ ಕೊಡ್ತಾರೆ. ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಯಾರ್ಯಾರು ಸಿಕ್ಕಿದೆ, ಯಾವ ಇಸ್ವಿಲ್ ಸಿಕ್ಕಿದೆ ಅಂತದ್ ಕೇಳ್ತಾನೆ, ಯಾಕಂದ್ರೆ ಸುದ್ದಿಯಲ್ಲಿದೆ, ನಿಮ್ಗೆ ಇದನ್ನೇ ಕೇಳಬೇಕು ಅಂತೇನಿಲ್ಲ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಫೈನ್ ಸರ್, ನೆಕ್ಸ್ಟ್ ಹೋಗ್ಬೋಣ. ಇತ್ತೀಗೆ ಸುದ್ದಿಯಲ್ಲಿರುವ ಸುಜಲ್ ಗಾಂವ್ ಐಡಿಗೆ ಸಂಬಂಧಪಟ್ಟದೆ. ಸುಜಲ್ ಗಾಂವ್, ಸುಜಲ್ ಅಂತ ತಕ್ಷಣ ನೀರು ಅಂತ ಅನ್ಕೋಬೇಕು. ಜಲ್ ಜೀವನ್ ಮಿಷನ್ ಸುಜಲ್. ಓಕೆ, ಇದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಉಪಕ್ರಮ. ನೋಡೋಣ ಬನ್ನಿ ಇದೇನಿದೆ ಅಂತ. ಇದು ಭಾರತದ ನಗರ ಕುಡಿಯುವ ನೀರು ಸರಬರಾಜು ಜಾಲಗಳನ್ನು ನಕ್ಷೆ ಮಾಡಲು ಅಭಿವೃದ್ಧಿಪಡಿಸುವ ಡಿಜಿಟಲ್ ಗುರುತಿನ ವ್ಯವಸ್ಥೆಯಾಗಿದೆ. ಎಸ್, ಕರೆಕ್ಟ್. ಬಟ್ ಇಲ್ಲಿ ನಗರ ಅಂದ್ರೆ ಇದು ತಪ್ಪು, ಗ್ರಾಮೀಣ ಅಂತ ಹಾಕ್ಬೇಕು. ಓಕೆ, ಇದನ್ನ ವಸತಿ ಮತ್ತು ನಗರ ವ್ಯವಹಾರ ನೋಡಿ, ಹೇಗೇನಿಲ್ಲ ವಸತಿ ಮತ್ತು ನಗರ ಬರಲ್ಲ. ನೀರು ಅಂದ ತಕ್ಷಣ ಜಲಶಕ್ತಿ ಮಿನಿಸ್ಟ್ರಿ, ಜಲಶಕ್ತಿ ಸಚಿವಾಲಯ, ಹಂಗ ಎರಡು ತಪ್ಪ ಇಲ್ಲಿ. ಓಕೆ, ಸೊ ಏನಪ್ಪಾ ಇದು ಅಂದ್ರೆ ನಮ್ಮ ಜಲಶಕ್ತಿ ಮಿನಿಸ್ಟರ್ ಲಾಂಚ್ ಮಾಡಿದ ಸುಜಲ್ ಗಾಂವ್ ಐಡಿ ಅಂತ. ಇದೇನಪ್ಪ ಸುಜಲ್ ಗಾಂವ್ ಐಡಿ ಅಂದ್ರೆ ವಿಲೇಜ್ ಅಲ್ಲಿ ಇರ್ತಕ್ಕಂಥ ರೂರಲ್ ಪೈಪ್ಡ್ ವಾಟರ್ ಲೈನ್ ಇದೆಯಲ್ಲ, ಓಕೆ, ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಒಂದೊಂದು ಐಡಿ ಕೊಟ್ಕೊಂಡು ಹೋಗೋದು. ಯಾಕೆ ಇದನ್ನ ಮಾಡ್ತಾರೆ? ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಗ್ರಾಮೀಣ ಸರ್ವಿಸ್ ಐಡಿ ಅಂತ ಕೂಡ ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಈ ಸರ್ವಿಸ್ ಐಡಿ ಅಂದ್ರೆ ಪ್ರತಿಯೊಂದು ಹಳ್ಳಿ ಮನೆಗಳಿಗೂ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್, ಓಕೆ, ಕಾರ್ಯ ಆ ಒಂದು ನಿಮಿತ್ತವಾಗಿರ್ತಕ್ಕಂಥ ಮನೆಯ ಒಂದು ನಲ್ಲಿ ಇರಬೇಕು ಅವ್ರಿಗೆ. ಓಕೆ, ಸೊ ಹಂಗಾಗಿ ಎಲ್ಲಿಂದ ಕನೆಕ್ಟ್ ಆಗಿದೆ, ಏನು ಡಿಜಿಟಲ್ ಮ್ಯಾಪ್ ಮಾಡಿದಾಗ ಯಾವ್ದಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲಿ ಹೋಗಿ ರೆಕ್ಟಿಫೈ ಮಾಡ್ಬೋದು. ಓಕೆ, ಗ್ರಾಮೀಣ ಕಂಪ್ಲೀಟ್ ನಮ್ಗೆ ಏನಾಗಿರ್ಬೇಕು, ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಇರಬೇಕು. ಹಾಗಾಗಿ ರೂರಲ್ ಪೈಪ್ಡ್ ವಾಟರ್ ಸಪ್ಲೈ ಸ್ಕೀಮ್ ಅಡಿಯಲ್ಲಿ ವಾಟರ್ ಸಪ್ಲೈ ನೆಟ್ವರ್ಕ್ ನ ಇವರು ಐಡೆಂಟಿಫೈ ಮಾಡಿ ಒಂದೊಂದು ಐಡಿ ಕೊಡ್ತಾ ಹೋಗ್ತಾರೆ. ಇದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಈಗ ಜಲ್ ಜೀವನ್ ಮಿಷನ್ ಕೂಡ ಸುದ್ದಿಯಲ್ಲಿದೆ, ಅದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಏನು ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಇದು ಜಲ್ ಜೀವನ್ ಮಿಷನ್ 2.0. ಓಕೆ, ಜಲ್ ಜೀವನ್ ಮಿಷನ್ 2.0 ಜಾರಿಗೆ ತರ್ತಾ ಇರ್ತಕ್ಕಂಥದ್ದು. ಇದು ಫಸ್ಟ್ 2019 ಆಗಸ್ಟ್ ಅಲ್ಲಿ ಲಾಂಚ್ ಮಾಡಿದ್ರು. ಎಲ್ಲಾ ಮನೆಯೊಳಗೂ 2024 ವೇಳೆಗೆ ಕ್ರಿಯಾತ್ಮಕ ಮನೆಯ ಟ್ಯಾಪ್ ಸಂಪರ್ಕ ಇರಬೇಕು ಅಂತ, ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಇರಬೇಕು ಅಂತ. ಓಕೆ, ನೋಡಲ್ ಸಚಿವ ಜಲಶಕ್ತಿ ಮಿನಿಸ್ಟರ್ ಇತ್ತು, ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಜಲ್ ಜೀವನ್ ಮಿಷನ್ 2 2028 ಅಂದ್ರೆ ಇನ್ನು ಎಲ್ಲೆಲ್ಲಿ ಆಗಿಲ್ಲ ಕೆಲ ಜಾಗಗಳಲ್ಲಿ. ಮತ್ತೆ ಐಡಿ ಗಾಂವ್ ಏನ್ ಹೇಳಿದೆ, ಸುಜಲ್ ಗಾಂವ್ ಐಡಿ, ಅದ್ರ ಮುಖಾಂತರ ಎಲ್ಲೆಲ್ಲಿ ಏನಾದ್ರೂ ಪುನಃ ಬಂದಾಗಿದ್ರೆ ಅದನ್ನ ರೆಕ್ಟಿಫೈ ಮಾಡ್ತಕ್ಕಂಥದ್ದು, ಇವೆಲ್ಲ ಕೇಂದ್ರೀಕರಿಸಿಕೊಂಡು 2028 ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಸೆಂಟರ್ ಸ್ಪಾನ್ಸರ್ಡ್, ಕೇಂದ್ರ ಪ್ರಾಯೋಜಿತ. ಓಕೆ, 50-50% ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ನಡುವೆ ಹಂಚಿಕೆ ಆಗುತ್ತೆ. ಹಿಮಾಲಯನ್ ಸ್ಟೇಟ್, ನಾರ್ತ್ ಈಸ್ಟ್ ಸ್ಟೇಟ್ 90:10 ಅಲ್ಲಿ ಆಗುತ್ತೆ. ಯೂನಿಯನ್ ಟೆರಿಟರಿ ಆದ್ರೆ 100% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಇನ್ನು ಈ ಒಂದು ಸುಜಲ್ ಗಾಂವ್ ಐಡಿ ಬಗ್ಗೆ ನೋಡೋದಾದ್ರೆ, ಓಕೆ, ಈಗ ಆಲ್ರೆಡಿ ಏನಿದೆ ಅಂದ್ರೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಲ್ಲಿ 1.6 ಲಕ್ಷ ಸುಜಲ್ ಗಾಂವ್ ಐಡಿಗಳನ್ನು ರಚಿಸಲಾಗಿದೆ, ಅಂದ್ರೆ ನೆಟ್ವರ್ಕ್ ಗಳನ್ನ ಗುರುತು ಮಾಡಲಾಗಿದೆ. ಅದರ ಅಡಿಯಲ್ಲಿ ಮೂಲಸೌಕರ್ಯ ಐಡಿಗಳನ್ನ ಕೊಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಐಡಿ, ಸರ್ವಿಸ್ ಏರಿಯಾ ಐಡಿ ಅಂತೆಲ್ಲ ಕೊಟ್ಕೊಂಡು ಅದಕ್ಕೆ ನಾವು ಡಿಜಿಟಲೈಸ್ ಮಾಡಿ ಮೇಲ್ವಿಚಾರಣೆ ಮಾಡಕ್ಕೆ, ತಾಂತ್ರಿಕವಾಗಿ ಸಬಲೀಕರಣಗೊಳಿಸಕ್ಕೆ ನಮ್ಮ ವೀಕ್ಷಿತ್ ಭಾರತ್ 2047 ದೃಷ್ಟಿಕೋನದ ಅಡಿಯಲ್ಲಿ ನಾವು ಗ್ರಾಮೀಣ ಪ್ರದೇಶವನ್ನ ಕಂಪ್ಲೀಟ್ ಒಂದು ಫೈನಾನ್ಷಿಯಲಿ ಮತ್ತೆ ಸಾಮಾಜಿಕವಾಗಿ ಮುಂದೆ ತರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ಒಪ್ಪಂದ ಮತ್ತು ಸಮಾವೇಶದ ಬಗ್ಗೆ ಕೊಟ್ಟಿದ್ದೀನಿ. ನಗೋಯ ಶಿಷ್ಟಾಚಾರ, ನಗೋಯ ಪ್ರೋಟೋಕಾಲ್ ಅಂತೀವಿ, ಸ್ಟಾಕ್ ಹೋಮ್ ಸಮಾವೇಶ, ಕಾರ್ಟಿಜನ್ ಶಿಷ್ಟಾಚಾರ. ಇಲ್ಲಿ ನಗೋಯ ಬಂದು ಗಡಿಗಳ ಅಪಾಯಕಾರಿ ತ್ಯಾಜ್ಯ ಸಾಗಣೆ ನಿಯಂತ್ರಣ ಅಂತ ಬಂದಿದೆ. ಗಡಿಗಳಲ್ಲಿ ಅಪಾಯಕಾರಿ ತ್ಯಾಜ್ಯ ಸಾಗಣೆ ನಿಯಂತ್ರಣ ಅಂದ್ರೆ ಕ್ರಾಸ್ ಬಾರ್ಡರ್. ಈಗ ಏನ್ ಮಾಡ್ತಾರೆ ರಾಷ್ಟ್ರಗಳು, ಎಕ್ಸಾಂಪಲ್ ಹೇಳೋದಾದ್ರೆ ಆಫ್ರಿಕಾಗೆ ಡಂಪ್ ಮಾಡ್ತಾರೆ. ಓಕೆ, ತ್ಯಾಜ್ಯನ, ಅಪಾಯಕಾರಿ ತ್ಯಾಜ್ಯಗಳನ್ನ ಎಲೆಕ್ಟ್ರಾನಿಕಲಿ ಇದಾಗಿರ್ತಕ್ಕಂಥದ್ದು ಡಂಪಿಂಗ್ ಮಾಡ್ಬಿಡ್ತಾರೆ ತಗೊಂಡೋಗಿ. ಅಲ್ಲಿ ಯಾರು ಕೇಳೋರು ಇಲ್ಲ, ಅವ್ರು ತಗೋತಾರೆ ಅಂತ ಕೂಡ. ಸೊ ಅದು ತಪ್ಪು. ನಗೋಯ ಅದ್ರ ಅಡಿಯಲ್ಲಿ ಬರಲ್ಲ. ಯಾವ್ದು ಬರ್ತಾ ಇದೆ? ಐ ಥಿಂಕ್ ಸೊ ಬೆಸಲ್ಲ ಬಾನ ಯಾವ್ದು ಬರುತ್ತೆ ಹೇಳ್ತೀರಾ? ಸ್ಟಾಕ್ ಹೋಲಮ್, ಇದು ಕರೆಕ್ಟ್. ಪರ್ಸಿಸ್ಟೆಂಟ್ ಆಫ್ ಆರ್ಗಾನಿಕ್ ಪೊಲ್ಯೂಟೆಡ್ಸ್ ಅಂತ ಕರಿತೀವಿ, POP, ನಿರಂತರ ಸಾವಯವ ಮಾಲಿನ್ಯಕಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕಾರ್ಟಿಜನ್ ಶಿಷ್ಟಾಚಾರ ಬಂದು ವಲಸೆ ಪ್ರಭೇದಗಳ ಸಂರಕ್ಷಣೆ, ವಲಸೆ ಪ್ರಭೇದಗಳ ಬಂದು ಬಾನ್ ಕನ್ವೆನ್ಷನ್ ಅಂತಿದೆ. ಸೊ ಇದಲ್ಲ. ಸೊ ಹಂಗಾರೆ ಕಾರ್ಟಿಜನ್ ಯಾವ್ದು ಬರುತ್ತೆ? ಕಾರ್ಟಿಜನ್ ಲಿವಿಂಗ್ ಮಾಡಿಫೈಡ್ ಆರ್ಗಾನಿಸಮ್ಸ್, LMO ಅಂತ ಕರಿತೀವಿ. ಜೀವ ಇರ್ತಕ್ಕಂಥದ್ದನ್ನ ಜೆನೆಟಿಕ್ಲಿ ಮಾಡಿಫೈ ಮಾಡಿ ಅದರಿಂದ ಉಪಯೋಗ ಪಡ್ಕೊಳ್ತಕ್ಕಂಥದ್ದು. ಅದು ಯಾವ ಮಟ್ಟಿಗೆ ಇರಬೇಕು ಅಂತಂದ್ರೆ ಅದು ಬೇರೆ ಯಾವುದಕ್ಕೂ ಎಫೆಕ್ಟ್ ಆಗಬಾರ್ದು ಅನ್ನೋದು, ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಅದು ಕಾರ್ಟಿಜಾನ ಅಂತಕ್ಕಂಥದ್ದು. ಸೊ ಇದು ಕೂಡ ರಾಂಗ್ ಆನ್ಸರ್.
ವಲಸೆ ಪ್ರಭೇದ ಬಂದು ಬಾಂಗ್ ಕನ್ವೆನ್ಷನ್ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಕೇವಲ ಒಂದು ಸರಿ ಯಾವ್ದು ಅಂದ್ರೆ ಆಪ್ಷನ್ 2. ಒಂದನೇದು ಮತ್ತೆ 3 ತಪ್ಪು. ನಗೋಯಾ ಬಂದು ಅಲ್ಲ, ನಾ ಹೇಳ್ದಲ್ಲ ಇದು ಬಾನ್ ಅಂತ, ಅಲ್ಲ ಬೆಸಲ್, ಇದು ಬೆಸಲ್ ಕನ್ವೆನ್ಷನ್ ಅಂತ ಗಡಿಗಳಪ್ಪ. ನಗೋಯಾ ಬಂದು ಏನ್ ಹೇಳ್ತಾ ಇದಾರೆ, ಅದೊಂದು ಬಯೋಲಾಜಿಕಲ್ ಡೈವರ್ಸಿಟಿ ಶೇರಿಂಗ್ ಬೆನಿಫಿಟ್, ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್ ಆಫ್ ಕನ್ವೆನ್ಷನ್ ಬಯೋಲಾಜಿಕಲ್ ಡೈವರ್ಸಿಟಿ. ನಗೋಯಾ ಬಂದು ಅಂದ್ರೆ ಏನ್ ಹೇಳ್ತೀವಿ, ಜೈವ ವೈವಿಧ್ಯತೆಗಳೇನಿದೆ ಸ್ನೇಹಿತರೆ, ಅದನ್ನ ನೀವು ಈಗ ನಮ್ಮಲ್ಲಿ ತುಂಬಾ ಜೈವ ವೈವಿಧ್ಯತೆಗಳಿದೆ, ಪ್ರಾಣಿ ಪಕ್ಷಿ ಸಸ್ಯಗಳು. ಅದರಿಂದ ಏನು ಉಪಯೋಗ ಪಡ್ಕೋತೀರಾ, ಪ್ರಾಡಕ್ಟ್ಸ್ ಬರ್ಕೋತಿರಲ್ಲ, ಅದನ್ನ ಯುಟಿಲೈಸ್ ಮಾಡ್ಕೋತಿರಲ್ಲ, ಅದರ ಶೇರು ಅಂದ್ರೆ ಅದರ ಒಂದು ಏಳಿಗೆಗಾಗಿ ಒಂದಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ನ ಅದಕ್ಕೆ ಉಪಯೋಗಿಸ್ಬೇಕು ಅಂತ. ದಟ್ ಈಸ್ ಕಾಲ್ಡ್ ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್ ಅಂತ ಕರಿತೀವಿ. ಓಕೆ, ಬಯೋಲಾಜಿಕಲ್ ಡೈವರ್ಸಿಟಿಯಿಂದ ನೀವೇನ್ ತಗೋತೀರಾ ಅದನ್ನ ಅದಕ್ಕಾಗಿ ಒಂದಷ್ಟು ಪ್ರಾಫಿಟ್ ನ ಅದರ ಒಂದು ಏಳಿಗೆಗಾಗಿ ಅದರ ಒಂದು ಇದಕ್ಕೋಸ್ಕರ ನೀವು ಇಡಬೇಕು, ಅದ್ರ ಶೇರ್ ಕೊಡಬೇಕು. ಅದಕ್ಕೆ ನೀವು ಅದನ್ನ ಬರೀ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರ ಸಂಪನ್ಮೂಲನ ಅದಕ್ಕೆ ಬೆಳವಣಿಗೆ ಕೂಡ ಮಾಡಬೇಕು ಅಂತಕ್ಕಂಥದ್ದು ಇದು ಸಮಾವೇಶ ಬಂತು. ಸೊ ಇವೆಲ್ಲ ಕೇಳ್ತಾನೆ ಎಕ್ಸಾಂಪಲ್. ಇದು ಯಾಕೆ ಸುದ್ದಿಯಲ್ಲಿತ್ತು, ಇಂಡಿಯಾ ಫಸ್ಟ್ ನ್ಯಾಷನಲ್ ರಿಪೋರ್ಟ್ ನಗೋಯಾ ಪ್ರೋಟೋಕಾಲ್ದು ಫಸ್ಟ್ ನ್ಯಾಷನಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದೆ. 2017 ಸಬ್ಮಿಟ್ ಮಾಡಿದ್ವಿ ನಾವು. ಅದು ಇಂಟ್ರಿಮ್ ಮಧ್ಯಂತರ ವರದಿ ಆಗಿತ್ತು. ಈ ಸಲ ಕಂಪ್ಲೀಟ್ ವರದಿ ನಾವು ಹೆಂಗ್ ಮಾಡ್ತೀವಿ ಏನೋ ಅಂತ ನಾವು ಸಬ್ಮಿಟ್ ಮಾಡಿದ್ವಿ, ಹಾಗಾಗಿ ಸುದ್ದಿಯಲ್ಲಿತ್ತು. ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನೋಡಿ. ಈ ಒಂದು ಪ್ರಮುಖವಾಗಿ ಸ್ಟಾಕ್ಹೋಮ್ ಕನ್ವೆನ್ಷನ್ ಆಗಿರ್ಬೋದು, ನಾನು ಹೇಳಿದೆ ಮೈಗ್ರೇಟರಿ ಬಂದು ಬಾಂಗ್ ಕನ್ವೆನ್ಷನ್ ಅಂತ, ಕಾರ್ಟಿಜೋನಾ ಬಂದು ಲಿವಿಂಗ್ ಮಾಡಿಫೈಡ್ ಆರ್ಗನಿಸಮ್ಸ್ ಅಂತ ಹೇಳಿದೆ. ಸೊ ಇವೆಲ್ಲ ಏನಿದೆಯಲ್ಲ ತುಂಬಾ ಡೀಟೇಲ್ ಆಗಿ ಬೇಕಾ, ನಮ್ಮ ಒಂದು ಕಂಪ್ಲೀಟ್ ಒಂದು ಸಿಂಗಲ್ ವಿಡಿಯೋ ಇದೆ, ಕವರ್ ಮಾಡಿದೀವಿ. ನಾವು ಟೆಲಿಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀವಿ, ನಾನು ಲಿಂಕ್ ಕೊಡ್ತೀನಿ, ಬೇಕಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟು ನಾವು 1971 ಅರ್ತ್ ಕನ್ವೆನ್ಷನ್ ಹಿಡಿದು ರೀಸೆಂಟ್ 2021 ತನಕ ಏನೇನಿದೆ ಎಲ್ಲ ಕವರ್ ಮಾಡಿದೀವಿ ಅದರಲ್ಲಿ. ಮತ್ತೆ 21 ನಂತರ ನಾವು ಏನಿದೆ ಅದು ಕರೆಂಟ್ ಅಫೇರ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಇದು ನೋಡ್ಕೊಳ್ಳಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೇನೆ, ಭಾರತದಲ್ಲಿ ತೆಂಗಿನಕಾಯಿ ಉತ್ಪಾದನೆಗೆ ಸಂಬಂಧಿಸಿ ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಇದು ಬಜೆಟ್ ಅಲ್ಲಿ ಕೂಡ ಮೆನ್ಷನ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸ್ಕೀಮ್ ತರ್ತಾ ಇದ್ದಾರೆ, ಅಂದ್ರೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಜಾಗತಿಕ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಭಾರತವು ಸುಮಾರು 1/3 ಪಾಲನ್ನು ಹೊಂದಿದೆ. ಎಸ್, ಕರೆಕ್ಟ್. ತೆಂಗಿನಕಾಯಿ ಉತ್ತೇಜನ ಯೋಜನೆಯ ಹಳೆಯ ಮತ್ತು ಉತ್ಪಾದಕವಲ್ಲದ ಮರಗಳನ್ನು ಹೆಚ್ಚಿನ ಇಳುವರಿ ನೀಡುವ ಪ್ರಭೇದವನ್ನು ಬದಲಾಯಿಸುವಂತಹ ಕ್ರಮಗಳ ಮೂಲಕ ಉತ್ಪಾದನೆ ಹೆಚ್ಚಿಸುವ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಎಸ್, ನೋಡಿ, ನಾವು ಮೋಸ್ಟ್ ಆಫ್ ದ ಒಂದು ಕೊಕೊನಟ್ ಬಂದು ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ನಾವು ಮಾಡ್ತಾ ಇದೀವಿ. 90% ಸಿಗ್ತಾ ಇದೆ. ಓಕೆ, ಎಲ್ಲ ಆಪ್ಷನ್ಸ್ ಕರೆಕ್ಟ್. ಬಟ್ ಇಲ್ಲಿ ಆಪ್ಷನ್ 2 ಏನ ಹೇಳ್ತಾ ಇದೀವಿ ಅಂದ್ರೆ, ಈಗೇನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ನಮ್ಮ ಹಳೆಯ ಒಂದು ತೆಂಗಿನ ಮರಗಳೇನಿದೆ ಆ ಒಂದು ಇಳುವರಿ ಕೊಡೋದು ಇದು ಸ್ವಲ್ಪ ರಿಪ್ಲೇಸ್ ಮಾಡಬೇಕು. ಜಾಸ್ತಿ ಇಳುವರಿ ಕೊಡ್ತಕ್ಕಂಥದ್ದು, ಬೇರೆ ಬೇರೆ ಹೊಸ ತರ ಉತ್ಪಾದನೆ ಮಾಡ್ತಕ್ಕಂಥ ಮರಗಳನ್ನ ಜಾಸ್ತಿ ಇಳುವರಿ ಕೊಡ್ತಕ್ಕಂಥದ್ದು, ಜಾಸ್ತಿ ಬೇಗ ಕೊಡ್ತಕ್ಕಂಥದ್ದು, ಈ ತರದೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ಅಂತ. ಯಾಕಂದ್ರೆ ನಾವು ವರ್ಲ್ಡ್ 33% ಅಷ್ಟು ನಾವು ವರ್ಲ್ಡ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ಮೆನ್ಷನ್ ಆಗಿತ್ತು, ಕೊಕೊನಟ್ ಪ್ರಮೋಷನ್ ಸ್ಕೀಮ್ ಅಂತ ಹೇಳಿ ಯೂನಿಯನ್ ಬಜೆಟ್ ಅಲ್ಲೂ ಕೂಡ. ಸೊ ಕೇಳಬಹುದು ಎಕ್ಸಾಮ್ ಅಲ್ಲಿ ಇವೆಲ್ಲ ನಿಮ್ಗೆ ಸ್ನೇಹಿತರೆ. ಅತ್ಯಂತ ಹೆಚ್ಚು ಬೆಳೀತಕ್ಕಂಥ ರಾಜ್ಯಗಳು ಎಲ್ಲಿ ಬರ್ತವೆ ಏನೋ ಅಂತ ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಇಲ್ಲ, ಇನ್ನೂ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ತೆಂಗು, ಗೋಡಂಬಿ, ಕೋಕೋ ಇದ್ರ ಬಗ್ಗೆ ಎಲ್ಲ ಬಜೆಟ್ ಅಲ್ಲಿ ಇತ್ತು. ನಾನು ಮಧ್ಯ ಒಂದೊಂದು ಕ್ವಶನ್ ತರ್ತಾ ಇರ್ತೀನಿ, ಅದರದ್ದು ಇನ್ಫಾರ್ಮೇಶನ್ ಬರ್ತಾ ಇದೆ ಸರ್ಕಾರದಿಂದ ಸ್ನೇಹಿತರೆ. ಇವೆಲ್ಲ ನೋಡ್ಕೊಳ್ಳಿ, ಎಕ್ಸಾಮ್ಗೆ ಬರುತ್ತೆ. ಫೈನ್. ಎಸ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಪ್ರಮುಖ ತೈಲ ಮತ್ತು ಅನಿಲ ಕ್ಷೇತ್ರ ಮತ್ತೆ ದೇಶ. ನೋಡಿ, ಇವಾಗ ನಿಮ್ಗೆ ಇರಾನ್ ಏನಿದೆ, ಗಲ್ಫ್ ರಾಷ್ಟ್ರಗಳ ಪ್ರಮುಖವಾದ ತೈಲ ಒಂದು ಇದ್ರ ಮೇಲೆ, ಪ್ಲಾಂಟ್ ಮೇಲೆ, ಗ್ಯಾಸ್ ರಿಫೈನರೀಸ್ ಮೇಲೆ ಬಾಂಬ್ಗಳನ್ನು ಹಾಕ್ತಾ ಇದೆ. ಅಂದ್ರೆ ಬಾಂಬ್ ಇನ್ ದ ಸೆನ್ಸ್ ಅದನ್ನ ಹಾಳು ಮಾಡ್ತಾ ಇದೆ. ಯಾಕಂತಂದ್ರೆ ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿಲ್ಲ, ಮತ್ತೆ US ಬೇಸ್ಗೆ ಇವರೆಲ್ಲ ಆರ್ಮಿ ಬೇಸ್ಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅದರಲ್ಲಿ ನಿಮ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಇಂಥದ್ದೆಲ್ಲ ಕರೆಂಟ್ ಅಫೇರ್ ಅಲ್ಲಿ. ಈಗ ಇಲ್ಲಿ ನಾನು ಶೂರ್ತಾನ್ ಕ್ಷೇತ್ರ ಬಂದು ಉಜ್ಬೇಕಿಸ್ತಾನ್ ಇದೆ. ಎಸ್, ಕರೆಕ್ಟ್. ಶಾ ಅನಿಲ ಕ್ಷೇತ್ರ UAE ಇದೆ. ಕಫ್ ರಚನೆ ಸೌದಿ ಅರೇಬಿಯಾದಲ್ಲಿ 3 ಜೋಡಿಗಳು ಕರೆಕ್ಟ್ ಆಗಿದೆ. ನಾವು ಒಂದಷ್ಟು ಇಂಪಾರ್ಟೆಂಟ್ ಕೊಟ್ಬಿಡ್ತೀನಿ ನಿಮ್ಗೆ. UAE, ಕತರ್, ಸೌದಿ ಅರೇಬಿಯಾ, ಓಕೆ, ಕುವೈತ್, ಇದ್ರ ಮೇಲೆಲ್ಲ ಬಾಂಬ್ ಒಂದು ದಾಳಿ ಮಾಡಿದೆ, ಆಯಿಲ್ ಫೀಲ್ಡ್, ಗ್ಯಾಸ್ ಫೀಲ್ಡ್ ಗಳ ಮೇಲೆ. ಸೊ ನಾನು ಲಿಸ್ಟ್ ಕೊಟ್ಟಿರ್ತೀನಿ, ಒಂದ್ಸಲ ನೋಡ್ಕೊಳ್ಳಿ, ಕಣ್ಣಾಡ್ಸ್ಕೊಳ್ಳಿ ಅಷ್ಟೇ. ಇದು ಎಕ್ಸಾಮ್ ಅಲ್ಲಿ ಒಂದ್ಸಲ ಇದನ್ನ ನಿಮ್ಗೆ ಹೊಂದಿಸಿ ಬರೆಯೋ ರೀತಿ ಎಲ್ಲ ಕೇಳ್ತೀವಿ, ತುಂಬಾ ಸುದ್ದಿಯಲ್ಲಿ ಇದು ಎಲ್ಲಿದೆ ಅಂತ. ಶಾ ಗ್ಯಾಸ್ ಫೀಲ್ಡ್ ಬಂದು ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಒಂದು ಕೈಂಡ್ ಆಫ್ ಒಂದು ಇದು ಗ್ಯಾಸ್ ಫೀಲ್ಡ್ ಇದು. ಓಕೆ, ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾನು UAE ಇದು ಕೊಟ್ಟಿದ್ದೀನಿ, ಕತರ್, ಸೌದಿ, ಕುವೈತ್, ಇರಾಕ್, ಬೆಹ್ರೇನ್. ಸೊ ಗಲ್ಫ್ ರಾಷ್ಟ್ರಗಳದು ಎಲ್ಲ ಯಾವ್ದಾದ್ರ ಮೇಲೆ ಅಟ್ಯಾಕ್ ಇದೆ ಅಂತ ಲಿಸ್ಟ್ ಕೊಟ್ಟಿದ್ದೀನಿ. ಏರ್ಪೋರ್ಟ್ ಮೇಲೆ ಆಯ್ತು, ಕೇಳ್ಬೋದು ಬೇಕಾದ್ರೆ, ಏರ್ಪೋರ್ಟ್ ಕೇಳ್ಬೋದು ನೋಡಿ, ಕೇಳ್ತಾನೆ ಬೇಕಾರೆ. ಅರ್ಥ ಆಗ್ತಿಲ್ಲ, ಏರ್ಪೋರ್ಟ್ ಕೇಳ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಫೈನ್ ಸರ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಎಸ್, ಸೀ ಡ್ರ್ಯಾಗನ್ ವ್ಯಾಯಾಮ 2026 ಕುರಿತು ಒಂದು ಪ್ರಶ್ನೆ ತಗೊಂಡಿದ್ದೀನಿ.
ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮಿತ್ರ ರಾಷ್ಟ್ರಗಳ ನಡುವೆ ಕಡಲ ಭದ್ರತೆ ಮತ್ತು ಸಹಕಾರವನ್ನು ಬಲಪಡಿಸುವ ವಾರ್ಷಿಕವಾಗಿ ನಡೆಸುವ ಬಹುರಾಷ್ಟ್ರೀಯ ಜಲಾಂತರ್ಗಾಮಿ ವಿರೋಧ ಯುದ್ಧ. ವೆರಿ ಇಂಪಾರ್ಟೆಂಟ್. ಆಂಟಿ ಸಬ್ಮೆರೈನ್ ವಾರ್ಫೇರ್ ಅಂತೀವಿ. ಆಂಟಿ ನೋಡಿ ASW, ಆಂಟಿ ಸಬ್ಮೆರೈನ್ ವಾರ್ಫೇರ್. ಎಸ್, ಇದನ್ನು US ನೌಕಾಪಡೆ ಯೋಜಿಸುತ್ತೆ. ಎಸ್, ಎಲ್ಲ ಕ್ವಾಡ್ ಗುಂಪಿನ ಸದಸ್ಯರು ಇದರಲ್ಲಿ ಭಾಗವಾಗಿದ್ದಾರೆ. ಎಸ್, ಎಲ್ಲ ಆಪ್ಷನ್ ಕರೆಕ್ಟ್. ಇದು 7ನೇ ಒಂದು ಇದು ನಡೀತಾ ಇದೆ. ಎಲ್ಲಿ ಸರ್? ಗೌಮ್ ಏರ್ ಬೇಸ್. ಓಕೆ, ಆಂಡರ್ಸನ್ ಏರ್ ಬೇಸ್ ಗೌಮ್, USA. ಇಲ್ಲಿ ಏನಾಗ್ತದೆ, ಕ್ವಾಡ್ ರಾಷ್ಟ್ರಗಳು ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, USA ಬರುತ್ತೆ, ಮತ್ತೆ ಜೊತೆಗೆ ನ್ಯೂಜಿಲೆಂಡ್ ಕೂಡ ಸೇರಿಸ್ಕೊಂಡಿದ್ದಾರೆ. ಸೊ ಎಲ್ಲ ಒಂದು ಇದರಲ್ಲಿ USA ಒಂದು ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಎಕ್ಸರ್ಸೈಸ್. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ. ಇದು 7ನೇ ಆವೃತ್ತಿ, ನೆನಪಿರಲಿ. ನೆಕ್ಸ್ಟ್ ಬರ್ತೀನಿ. 2026 ವಿಶ್ವ ಸಂತೋಷ ವರದಿಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್. ನೋಡಿ, ಇದಕ್ಕೆ ಕೇಳ್ತಾನೆ, ನಾವು ಲಾಸ್ಟ್ಗೂ ವರ್ಷಕ್ಕೂ ಈ ವರ್ಷಕ್ಕೂ ಹ್ಯಾಪಿನೆಸ್ ಅಲ್ಲಿ ಜಾಸ್ತಿ ಆಗಿದೀವ ರ್ಯಾಂಕು? ಎಸ್, ಜಾಸ್ತಿ ಆಗಿದೀವಿ. ಅಂದ್ರೆ ಹ್ಯಾಪಿನೆಸ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ಇದನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಯೋಗಕ್ಷೇಮ ಸಂಶೋಧನಾ ಕೇಂದ್ರ ಪ್ರಕಟಿಸಿದೆ. ಹೌದಾ? ಎಸ್, ಕರೆಕ್ಟಾ? ಎಸ್ ಸರ್. ಈ 2020 ಡೆನ್ಮಾರ್ಕ್ ವಿಶ್ವದ ಅತ್ಯಂತ ಸಂಶೋಧಕ ದೇಶವಾಗಿ ತಪ್ಪು. ಫಿನ್ಲ್ಯಾಂಡ್ ರಿಮೈನ್ಸ್ ದ ಹ್ಯಾಪಿಯೆಸ್ಟ್ ಕಂಟ್ರಿ. ದಿಸ್ ಇಸ್ ರಾಂಗ್. 2020 ಭಾರತ ಶ್ರೇಯಾಂಕ್ ಹಿಂದಿನ ವರ್ಷ 2020ಕ್ಕೆ ಹೋಲಿಸಿದರೆ ಕುಸಿದಿದೆ. ದಿಸ್ ಇಸ್ ರಾಂಗ್. ಕೇವಲ ಒಂದು ಯಾವುದು ಸರ್? ಆಪ್ಷನ್ 1. ಕುಸಿದೆಯಲ್ಲ, ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದೆ. ಎಷ್ಟು? 116 ರ್ಯಾಂಕ್ ಇಲ್ಲೇ ಕೊಟ್ಟಿದ್ದು ನೋಡಿ. ಮೊದಲೆಷ್ಟಿತ್ತು? 118 ಇತ್ತು 2025. 2024ರಲ್ಲಿ 126 ಇದ್ವಿ. 120ರಿಂದ 118 ಇಂಪ್ರೂವ್ ಆಗಿದೀವಿ. 118 116ಕ್ಕೆ ಇಂಪ್ರೂವ್ ಆಗಿದೀವಿ ವರ್ಷ. ಓಕೆ, ಟಾಪ್ 5 ಯಾವುದು? ಫಿನ್ಲ್ಯಾಂಡ್ ಫಸ್ಟ್ ಬರುತ್ತೆ, ಐಸ್ಲ್ಯಾಂಡ್ ಸೆಕೆಂಡ್ ಬರುತ್ತೆ, ಡೆನ್ಮಾರ್ಕ್ ಥರ್ಡ್ ಬರುತ್ತೆ, ಕೋಸ್ಟೋರಿಕಾ ಫೋರ್ತ್ ಬರುತ್ತೆ, ಸ್ವೀಡನ್ ಫಿಫ್ತ್ ಬರುತ್ತೆ. ಅನ್ಹ್ಯಾಪಿ ಬಾಟಮ್ 5 ಯಾವುದು? ಅಫ್ಘಾನಿಸ್ತಾನ ಲಾಸ್ಟ್ ಬಾಟಮ್ ಅಲ್ಲಿ ಬರೋದು. ಅದ್ರ ನೆಕ್ಸ್ಟ್ ಸಿಯರಾ ಲಿಯೋನ್, ಮಲ್ವಾಯ್, ಜಿಂಬಾಬ್ವೆ. ಓಕೆ, ಗೊತ್ತಿರಲಿ. ಇದನ್ನ ಬಿಡುಗಡೆ ಮಾಡೋದು ಯಾರು? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನ ಆಕ್ಸ್ಫರ್ಡ್ ವೆಲ್ಬಿಂಗ್ ರಿಸರ್ಚ್ ಸೆಂಟರ್ ವಿತ್ ಗಾಲಪ್ ಅಂಡ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಇದು 0 ಇಂದ 10 ಒಂದು ರ್ಯಾಂಕ್ ಅಲ್ಲಿ ಕೊಡ್ತಾರೆ. 0 ಇದ್ರೆ ಕೆಟ್ಟ ಜೀವನ, ಅಲ್ಲಿ 10 ಇದ್ರೆ ಉತ್ತಮ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಕರಿತೀವಿ. 140 ದೇಶಗಳ ಒಂದು ಅಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸರ್ವೆ ಮಾಡಿದ್ದಾರೆ. ಇದರ ಒಂದು ಮೌಲ್ಯಮಾಪನ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದ್ರೆ, ಆ ಒಂದು ನಾವೇನಂತ ಕೇಳ್ತೀವಿ, ಇಂಡಿಕೇಟರ್ ಅಂತ ಏನ್ ಕರಿತೀವಿ. ತಲಾ GDP ಎಷ್ಟಿದೆ ಅಲ್ಲಿ ಸಂತೋಷ ಅಂದ್ರೆ ದುಡ್ಡು ಚೆನ್ನಾಗಿರ್ಬೇಕಲ್ಲ, ಸಂತೋಷವಾಗಿರ್ಬೇಕು ಅಂದ್ರೆ. ಅದು ಬಿಟ್ರೆ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವರು ಜಾಸ್ತಿ ಬದುಕ್ತಾರೆ ಅಂದ್ರೆ ಆರೋಗ್ಯವಂತರಿದ್ರೆ ಬದುಕಕ್ಕೆ ಸಾಧ್ಯ. ಸೊ ಅದು ಸಾಮಾಜಿಕ ಬೆಂಬಲ ಹೆಂಗಿದೆ, ಜೀವನದ ಆಯ್ಕೆ ಮಾಡೋ ಸ್ವತಂತ್ರ, ಅವ್ರಿಗೆ ಏನೇನು ಆಯ್ಕೆ ನಮ್ಮ ಆಯ್ಕೆ ನಾವು ಮಾಡ್ಕೊಳ್ಳೋದಾಗ ನಮಗೆ ಸಿಗ್ತಾ ಇದೆ ಆಯ್ಕೆ ನಾವು ಮಾಡ್ಕೋತೀವಿ ಅಂತಂದ್ರೆ ನಾವು ಸ್ವತಂತ್ರವಾಗಿರ್ತೀವಿ ಅಲ್ವಾ, ಬೇರೆ ಒಂದು ಪ್ರೆಷರ್ ಅಲ್ಲಿ ಇರಲ್ಲ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಔದಾರ್ಯ, ಭ್ರಷ್ಟಾಚಾರ, ಗ್ರಹಿಗಳು, ಇವೆಲ್ಲ ಆಧಾರದ ಮೇಲೆ ಅದನ್ನ ರ್ಯಾಂಕ್ ಕೊಡ್ತೀವಿ. ಇನ್ನು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಅಂತ ಬಂದಾಗ, ಬ್ರಿಕ್ಸ್ ನೇಷನ್ ಬಂದಾಗ, ಚೈನಾ ನೋಡಿ 65ನೇ, ಫಾಲೋಡ್ ಬೈ ರಷ್ಯಾ. ಚೈನಾ ನಮ್ಗಿಂತ ಹ್ಯಾಪಿಯೆಸ್ಟು, ರಷ್ಯಾ ನಮ್ಗಿಂತ ಹ್ಯಾಪಿಯೆಸ್ಟು, ಇರಾನ್ ನಮ್ಗಿಂತ ಹ್ಯಾಪಿಯೆಸ್ಟು, ಇರಾನ್ ಯುದ್ಧ ಆಗ್ತದೆ ನಮ್ಗಿಂತ ಹ್ಯಾಪಿಯೆಸ್ಟು. ಇನ್ನು ಅಕ್ಕಪಕ್ಕ ಅಂತ ಬಂದಾಗ ನೇಪಾಳ್ ನಮ್ಗಿಂತ ಹ್ಯಾಪಿಯೆಸ್ಟು, ಪಾಕಿಸ್ತಾನ ನಮ್ಗಿಂತ ಹ್ಯಾಪಿ ಆಗಿದೆ ಅಂತ ಸಾಲ ಇದ್ರು, ಬಾಂಗ್ಲಾದೇಶ ನಮ್ಗಿಂತ ಹಿಂದೆ ಇದೆ, ಶ್ರೀಲಂಕಾ ನಮ್ಗಿಂತ ಹಿಂದೆ ಇದೆ. ಓಕೆ, ಸೊ ಇದು ಪ್ರಮುಖವಾಗಿ ಕೇಳ್ತಾನೆ. ಇದನ್ನೆಲ್ಲ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಕಂಪೇರ್ ಮಾಡಿ ಸ್ನೇಹಿತರೆ. ಇದು ಭಾರತ ರ್ಯಾಂಕ್ ಎಷ್ಟು? ಲಾಸ್ಟ್ ಇಯರ್ಗಿಂತ ಈ ಇಯರ್ ಇಂಪ್ರೂವ್ ಆಗಿದೆಯಾ? ಇಂಪ್ರೂವ್ ಆಗಿದೆ. 116, ಲಾಸ್ಟ್ ಇಯರ್ 118, ಅದ್ರ ಲಾಸ್ಟ್ 126 ಇತ್ತು. ಇದು ಯಾರು ಬಿಡುಗಡೆ ಮಾಡ್ತಾರೆ? ಓಕೆ, ಟಾಪ್ ಕಂಟ್ರೀಸ್ ಯಾವುದು ಇಂಥದ್ದು ಕೇಳೋದು ಎಕ್ಸಾಮ್ ಅಲ್ಲಿ. ಮತ್ತೆ ಅಕ್ಕಪಕ್ಕದ ಕಂಟ್ರಿಗಳ ರ್ಯಾಂಕ್ ಬನ್ನ ತುಲನೆ ಮಾಡಿ ಕೇಳ್ತಾನೆ. ಬೇಕಾದ್ರೆ ಇದನ್ನು ಮೌಲ್ಯಮಾಪನ, ಇಂಡಿಕೇಟರ್ಸ್ ಗಳು ಯಾವ್ದು ಬೇಸಿಸ್ ಅಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಭಾರತ ಸರ್ಕಾರಿ ವಿಕಾಸ ಯೋಜನೆ, ಭವ್ಯ ಅಂತ. ಓಕೆ, ಭವ್ಯ ಭಾರತ ಸರ್ಕಾರಿ ವಿಕಾಸ ಯೋಜನೆ. ಇದು ಇತ್ತೀಚೆಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅಪ್ರೂವಲ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಕೂಡ. ಇದು ಯಾವ್ದ್ರ ಬಗ್ಗೆ ಅಂತ ನೋಡೋಣ. ಭಾರತದಾದ್ಯಂತ ಉತ್ಪಾದನಾ ಸಮೂಹಗಳ ಬೆಂಬಲಿಸುವ ಮತ್ತು ಮೂಲಸೌಕರ್ಯ ಹೆಚ್ಚಿಸುವ ಮೂಲಕ ಕೈಗಾರಿಕಾ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಇದರ ಗುರಿಯಾಗಿದೆ. ಓಕೆ, ಕೈಗಾರಿಕೆ ಅಭಿವೃದ್ಧಿ ಅಂದ್ರೆ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡೋದಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಲಗ್ ಅಂಡ್ ಪ್ಲೇ ತರ, ಪ್ಲಗ್ ಅಂಡ್ ಪ್ಲೇ ಫಟ್ ಅಂತ ಬನ್ನಿ. ಇಂಡಸ್ಟ್ರಿಯಲ್ ಪಾರ್ಕ್, ಇಂಡಸ್ಟ್ರಿಯಲ್ ಸೆಕ್ಟರ್ಸ್, ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಪ್ಲಗ್ ಅಂಡ್ ಪ್ಲೇ ಬನ್ನಿ, ನಿಮ್ಮ ಏನೋ ಫ್ಯಾಕ್ಟ್ರಿ ತರ ಏನ್ ಬೇಕು ಅದು ಬನ್ನಿ, ಇಲ್ಲ ಹಾಕಳಿ, ಪ್ಲಗ್ ಮಾಡಿ ಕಂಪ್ಯೂಟರ್ ನೀವು ಪ್ರೊಡಕ್ಷನ್ ಮಾಡಿ ಅನ್ನೋ ರೀತಿ ಯೋಜನೆ 100 ರಿಂದ 1,000 ಎಕರೆವರೆಗಿನ ಕೈಗಾರಿಕಾ ಉದ್ಯಾನವನ್ನು ಅಭಿವೃದ್ಧಿಗೆ ತೆಗೆದುಕೊಳ್ಳಲಾಗ್ತದೆ. ಹೌದು ಸರ್. ಇದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಲ್ಲಿ ಬರುತ್ತಾ? ಪಟಾಪಟ ಅಂತ ಹೇಳ್ಬೇಕು. ತಪ್ಪಲ್ವಾ ಅದು? ಯಾವ್ದ್ರಲ್ಲಿ ಬರುತ್ತೆ ಹಂಗಾರೆ? ಯಾವ್ದ್ರಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಏನು ಸರ್ ಇದು? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 and 2 ಮಾತ್ರ ಕರೆಕ್ಟ್. ಫೈನ್ ಸರ್. ಓಕೆ, ಇನ್ನು ಇದ್ರ ಬಗ್ಗೆ ನೋಡಿದ್ರೆ ನಾನು ಹೇಳ್ತಾ ಇದ್ದೆ ಭವ್ಯ.
is aimed at promoting industrial growth, particularly by strengthening manufacturing ecosystem. Okay, so ಇದು ನ್ಯೂ ಎರಾ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಪ್ಲಗ್ ಅಂಡ್ ಪ್ಲೇ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಥ್ರೂ ಭವ್ಯ ಅಂದ್ರೆ ಭಾರತ್ ಉದ್ಯೋಗಿಕ ವಿಕಾಸ ಯೋಜನೆ. ಸೊ ಅದನ್ನ ಹೇಳಿದ್ದು ಭಾರತ ಸರ್ಕಾರಿ ವಿಕಾಸ ಔದ್ಯೋಗಿಕ ವಿಕಾಸ ಯೋಜನೆ. ಓಕೆ, 33,600 ಕೋಟಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ವಿಕಸಿತ್ ಭಾರತ ಮ್ಯಾನುಫ್ಯಾಕ್ಚರಿಂಗ್ ನ ಜಾಸ್ತಿ ಮಾಡಕ್ಕೋಸ್ಕರ. ಸೊ ಏನ್ ಮಾಡ್ತಾರೆ, ಕೈಗಾರಿಕಾ ಉದ್ಯಾನಗಳ ಭವಿಷ್ಯ ಮತ್ತು ಸುಸ್ಥಿರ ಪರಿಸ್ಥಿತಿಗಳನ್ನ ವಿನ್ಯಾಸಗೊಳಿಸ್ತಕ್ಕಂಥದ್ದು. ಸಸ್ಟೈನಬಲ್ ಕೈಗಾರಿಕೆ, ನಮ್ಮಲ್ಲಿ ಕೈಗಾರಿಕೆ ತುಂಬಾ ಬೇಕಿದೀವಿ ಭಾರತ, ಪ್ರೊಡಕ್ಷನ್ ಎಸ್ಪೆಷಲಿ. ಸೊ ಅದನ್ನ ಮಾಡತಕ್ಕಂಥದ್ದು, ಉದ್ಯೋಗ ಸೃಷ್ಟಿಗೆ ಚಾಲನೆ ನೀಡುವುದು, ಇದರಿಂದ ಉತ್ಪಾದನೆ ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳನ್ನ ಗಣನೀಯವಾಗಿ ಹೆಚ್ಚಿಸ್ತಕ್ಕಂಥದ್ದು. ಇದನ್ನ ಪ್ರಾಥಮಿಕವಾಗಿ ಅದರ ಬೆನಿಫಿಷಿಯರೀಸ್ ಯಾರು ಅಂತ ನೋಡಿದ್ರೆ, ಯಾರು ಪ್ರೊಡಕ್ಷನ್ ಮಾಡ್ತಾರೆ, MSMEಗಳು ಯಾವ್ದಾರೆ, ಸ್ಟಾರ್ಟ್ ಅಪ್ ಪ್ರೊಡಕ್ಷನ್ ಯಾರು ಬರ್ತಾರೆ, ಸಿದ್ಧ ಕೈಗಾರಿಕಾ ಮೂಲ ಸೌಕರ್ಯ ನಮ್ಮೆಲ್ಲ ರೆಡಿ ಇದೆ ಸರ್, ನೀವು ಬನ್ನಿ, ಏನ್ ಬನ್ನಿ, ಮೆಷಿನ್ಸ್ ಇದೆಯಾ, ಇದೆ, ನಿಮ್ದೇನ್ ಸಣ್ಣ ಪುಟ್ಟ ತಗೊಬನ್ನಿ, ಹಾಕಿ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್. ಪ್ರಾಥಮಿಕ ಫಲಾನುಭವಿಗಳು, ಪ್ರೈಮರಿ ಬೆನಿಫಿಷಿಯರೀಸ್ ಅಂತ ಕರಿತೀವಿ. ಸೆಕೆಂಡರಿ ಯಾರು, ಕಾರ್ಮಿಕರು. ಇದರಿಂದ ಏನಾಗುತ್ತೆ, ಅವ್ರಿಗೆ ಲಾಜಿಸ್ಟಿಕ್ ಅಂದ್ರೆ ಪ್ರೊಡಕ್ಷನ್ ಆಗಿರೋದು ಸಾಗಣೆ ಮಾಡೋಕ್ಕೂ ನಮ್ಗೆ ಏನ್ ಬೇಕು ಆ ಫೆಸಿಲಿಟಿ ಕೊಡ್ತಕ್ಕಂಥ ಕಂಪನಿಗಳು ಕೂಡ ಬರ್ಬೋದು, ಮತ್ತೆ ಲೇಬರ್ಸ್ ಗಳು ಬರ್ಬೋದು. ಓಕೆ, ಸರ್ವಿಸ್ ಸೆಕ್ಟರ್ ಕೂಡ ಇದರಿಂದ ಉದ್ಯೋಗ ಸಿಗುತ್ತೆ, ಸ್ಥಳೀಯರಿಗೂ ಉದ್ಯೋಗ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಏನ್ ಮಾಡ್ಬೋದು, ನಾವು ಕೈಗಾರಿಕೆಗಳಲ್ಲಿ ನಮ್ಮ ಆತ್ಮನಿರ್ಭರವನ್ನು ಸಾಧಿಸ್ತಕ್ಕಂಥ, ದಟ್ ಇಸ್ ವೈ ಮೇನ್ ಇಂಪಾರ್ಟೆಂಟ್. ಭಾರತ ಕೈಗಾರಿಕೆಗಳ ಆತ್ಮನಿರ್ಭರ ಭಾರತವನ್ನ ಮಾಡ್ಬೇಕು ಅಂತ, ತಮ್ಮ ಕಾಲ ತಾವು ನಿಂತ್ಕೋಬೇಕು ಅಂತಕ್ಕಂಥದ್ದು. ಮತ್ತೆ ಅದ ನಂತರ ರಫ್ತುಗಳನ್ನ ಹೆಚ್ಚಿಸಿ ಸ್ಥಿತಿಸ್ಥಾಪಕತ್ವ, ಸಸ್ಟೈನಬಿಲಿಟಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ರಫ್ತುಗಳನ್ನ ಕೈಗಾರಿಕೆಗಳ ಪ್ರೊಡಕ್ಷನ್ ನಾವು ಆಮದನ್ನು ಸ್ಟಾಪ್ ಮಾಡಿ ರಫ್ತನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಸೊ ವಾಟ್ ಇಸ್ ಭವ್ಯ, ಭಾರತ್ ಔದ್ಯೋಗಿಕ ವಿಕಾಸ ಯೋಜನಾ, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಫೈನ್ ಸರ್. ಇಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಿ, ಮಂತ್ಲಿ ಮತ್ತೆ ಇದ್ರದ್ದು. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ PDF ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಅಲ್ಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಇವೆ. ನಾನು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಮಾತ್ರ ಡಿಸ್ಕಸ್ ಮಾಡ್ತೀನಿ, 99.9% ಬರ್ತಕ್ಕಂಥದ್ದನ್ನ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ. ಇಷ್ಟ ಆಗಿದೆ ಲೈಕ್ ಮಾಡಿ. PDF ನಾವು ಪ್ರೀವಿಯಸ್ ಇದು ಎಲ್ಲ ಕೂಡ ನಮ್ಮ ಟೆಲಿಗ್ರಾಮ್ ಶೇರ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.